ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ದಾವದ್ದು ಬಿರಿಯಾನಿಗಾರು ಹಾಕ್ಬೋದು, ಕುಷ್ಕಾರು ಹಾಕ್ಬೋದು. ನಾನಿವತ್ತು ಕುಷ್ಕ ಮಾಡ್ತಾ ಇದ್ದೀನಿ, ವೆಜ್ ಕುಷ್ಕ. ಅದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಯಾವ ಪ್ರಮಾಣದಲ್ಲಿ ಅಕ್ಕಿ ತೊಗೊಳ್ತೀನಿ ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯ 1/3 ಭಾಗ ಶುಂಠಿ ಇರಬೇಕು. ಇದೆರಡನ್ನೂ ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹೆಚ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಬಾಸುಮತಿ ರೈಸನ್ನು ಉಪಯೋಗಿಸಿ ಕುಷ್ಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಹೋಟ್ಲಲ್ಲಿ ಹೋಗಿ ನಾವು ತಿಂದಿರ್ತೀವಿ, ಅದನ್ನು ಮನೆಯಲ್ಲೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಎಷ್ಟು ಈಸಿಯಾಗಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದು 1 kgಗೆ ನೋಡಿ, ಇಲ್ಲಿ ರೇಟ್ ಇದೆ 220 ರೂಪಾಯಿ ಇದೆ 1 kgಗೆ. ನಾನಿವತ್ತು ಬಳಸ್ತಾ ಇರೋದು ಇದರಲ್ಲಿ 1 ಬಟ್ಲನ್ನ ಬಳಸ್ತಾ ಇದ್ದೀನಿ. ಇಷ್ಟರಲ್ಲೇ ಸಣ್ಣ ಪ್ರಮಾಣದಲ್ಲೇ ಮಾಡಿ ತೋರಿಸ್ತೀನಿ. ನೀವು 2 ಬಟ್ಲು ಬಾಸುಮತಿ ರೈಸಲ್ಲಿ ಕುಷ್ಕ ಮಾಡಬೇಕು ಅಂದರೆ ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸನ್ನಲ್ಲಿ 2ರಷ್ಟು ಹಾಕಬೇಕಾಗುತ್ತೆ. ಇದು ಬ್ಯಾಚುಲರ್ಸ್ಗೆ ಮತ್ತು ಕೆಲವೊಬ್ಬರು ಬಾಸುಮತಿ ರೈಸ್ ಉಪಯೋಗಿಸಿ ಅಡುಗೆ ಮಾಡ್ತಾರಲ್ಲ, ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇದು 1 ಬಟ್ಲು ರೈಸನ್ನು ಮೊದಲಿಗೆ ಫಸ್ಟು ತರಕಾರಿ ಎಲ್ಲ ಹೆಚ್ಚೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದುಬಿಟ್ಟು 2 ಸಲ ನೀರು ಹಾಕಿ ನೆನೆ ಹಾಕಬೇಕು. ಅರ್ಧ ಗಂಟೆ ನೆನೆಯಬೇಕು. ಅರ್ಧ ಗಂಟೆ ಅಷ್ಟೊತ್ತಿಗೆ ಮಿಕ್ಕಿದ್ದೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಈಗ ನಾನು ಅಕ್ಕಿ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟಾರ್ ಥರ ಬರುತ್ತೆ. ಇದನ್ನೆಲ್ಲ ತೆಗೆದು ಒಳ್ಳೆ ನೀರು ಹಾಕಿ ಇಡಬೇಕು. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಬಾಸುಮತಿ ರೈಸ್ನಲ್ಲಿ ನಾನಿವತ್ತು ಕುಷ್ಕ ಮಾಡಲಿಕ್ಕೆ ನೋಡಿ, 2 ಚಿಕ್ಕದು ಪಲಾವ್ ಎಲೆ ತೊಗೊಂಡಿದ್ದೀನಿ, 1 ಸ್ಟಾರ್ ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ 2 ಪೀಸು ಚಿಕ್ಕದು, 3 ಲವಂಗ ತೊಗೊಂಡಿದ್ದೀನಿ, 1 ಕಪ್ಪು ಏಲಕ್ಕಿ, 2 ಹಸಿರು ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. 2 ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ, ಇದು ಉಪ್ಪು, ಇದು ಎಣ್ಣೆ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ, ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಇದು ಪುದೀನ, ಇದು ಟೊಮೊಟೊ. ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಚಮಚ ಖಾರದ ಪುಡಿ ಮತ್ತು 1/4 ಚಮಚ ಗರಂ ಮಸಾಲ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಣ್ಣೆನೂ ತೊಗೊಂಡಿದ್ದೀನಿ. ಎಣ್ಣೆ ಜೊತೆಗೆ GRB ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ ಮಾಡ್ತಾ ಇದ್ದೀನಿ. ನೀವು ಬರೀ ತುಪ್ಪದಲ್ಲಿ ಬೇಕಾದರೂ ಮಾಡ್ಕೋಬೋದು, ಬರೀ ಎಣ್ಣೆನಲ್ಲಿ ಬೇಕಾದರೂ ಮಾಡ್ಕೋಬಹುದು. ನೋಡಿ, ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಲ್ಲ, ಅದ್ರ ಜೊತೆಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಇಷ್ಟು 1 ಅರ್ಧ ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಗ್ಯಾಸ್ ಹಚ್ಬಿಟ್ಟು 1 ನಾನ್ ಸ್ಟಿಕ್ ಕಡಾಯಿ ಇಟ್ಟಿದ್ದೀನಿ. ನೀವು ಇದ್ರಲ್ಲಿ ಬೇಕಾದರೂ ಮಾಡ್ಕೋಬಹುದು, ಇಲ್ಲಾಂದರೆ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಓಪನ್ ಆಗಿ ಇದರಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ತುಪ್ಪ ಎರಡನ್ನೂ ಸೇರಿಸಿರೋದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕಿದ್ದೀನಿ. ಈಗ ನೋಡಿ, ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಇದಾದ ನಂತರ ನಾನು ಈರುಳ್ಳಿಯನ್ನು ಉದ್ದುದ್ದ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈ ಈರುಳ್ಳಿನ ನಾವು ಫ್ರೈ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೇ ಫ್ರೈ ಮಾಡ್ಕೋಬೇಕು. ತುಂಬ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 2-3 ನಿಮಿಷ ಹೀಗೆ ಗೋಲಿಸ್ಕೋಬೇಕು. ಈಗ ಇದಿಷ್ಟು ಆಗಲಿ ನೋಡಿ, ಬಿಡಿ ಬಿಡಿಯಾಗಿ ಈ ಥರ ಉದ್ದುದ್ದ ಇರಬೇಕು. ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ನಾನು ಇದನ್ನು ಮಗಿಸ್ಕೊಳ್ತಾ ಇದ್ದೀನಿ. ಆನಂತರ ತೋರಿಸ್ತೀನಿ. ನೋಡಿ, ಬೇರೆ ಎಲ್ಲದಕ್ಕಾದರೆ ಇಷ್ಟು ಕೆಂಪಗಾದರೆ ನಾವು ಹಾಕ್ಕೊಂಡು ಬಿಡ್ತೀವಿ. ಆದರೆ ಇದು ಕುಷ್ಕಕ್ಕೆ ಮಾತ್ರ
ಒಂದು ಸ್ವಲ್ಪ ತುಂಬ ಬ್ರೌನಿಷ್ ಬರಬೇಕು, ಆವಾಗಲೇ ತುಂಬ ಚೆನ್ನಾಗಾಗೋದು, ಟೇಸ್ಟ್ಫುಲ್ ಆಗುತ್ತೆ. ಇನ್ನೂ ಆಗಿಲ್ಲ ನೋಡಿ, ಬೇರೆದಕ್ಕಾಗಿದ್ದರೆ ಇಷ್ಟು ಕೆಂಪುಗೆ ಸಾಕಾಗೋದು. ಇನ್ನೊಂದು ಸ್ವಲ್ಪ ಆಗಲಿ ನೋಡಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಶಿಗೆ ತಿರುಗ್ತಾ ಇದೆ, ಕೆಂಪುಗೆ ಆಗ್ತಾ ಇದೆ ನೋಡಿ. ಈ ರೀತಿ ಹಾಕಬೇಕು, ತುಂಬ ಚೆನ್ನಾಗಾಗಿದೆ. ಈಗ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೊಂಡ್ಬಿಟ್ಟು ಈಗ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಉರಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಾಯಿತು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದೆಲ್ಲ. ಅದನ್ನು ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊಕ್ಕಿಂತ ಈರುಳ್ಳಿ ಜಾಸ್ತಿ ಇರಬೇಕು, ಆವಾಗಲೇ ಈ ಕುಷ್ಕ ರುಚಿಯಾಗೋದು ನೋಡಿ. ಇದನ್ನು ಒಂದು ಸ್ವಲ್ಪ ಮಾಗಿಸ್ಕೊಳ್ತಾ ಇದ್ದೀನಿ ನೋಡಿ. ಇದ್ರ ಜೊತೆಗೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಜೊತೆನೇ ಇದನ್ನು ಚೆನ್ನಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಾಡಬೇಕು. ಇವಾಗ ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಸಣ್ಣ ಉರಿ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಬೆಂದು ಪೇಸ್ಟ್ ಥರ ಆಗಬೇಕು ಮೆತ್ತಗೆ. ನೋಡಿ ಮಧ್ಯೆ ಒಂದು ಸಲ ತೆಗೆದು ನೋಡಿಬಿಟ್ಟು ಕೈಯಾಡಿಬಿಟ್ಟು ನೋಡಿ. ಇವಾಗ ಅರ್ಧಂಬರ್ಧ ಆಗಿದೆ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಉಪ್ಪು ಹಾಕಿರೋದ್ರಿಂದ ಮೆತ್ತಗಾಗುತ್ತೆ. ಹೀಗೆ ಒಂದು 2-3 ಸಲ ತೆಗೆದು ಬೇಯಿಸ್ಕೊಳ್ತಾ ಇದ್ದೀನಿ. ತೆಗೆದು ನೋಡಿ ಕೈಯಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ಗರಂ ಮಸಾಲ ಮತ್ತು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಆನಂತರ ನೋಡಿ ಮೊಸರು. ಇದು ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕೂಡ ಮೊಸರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ ಮೊಸರು ಎಲ್ಲ ಹಾಕಿದ್ದೀನಿ. ಈಗ ಮುಚ್ಚಿ ಹದವಾಗಿ ಬೇಯಿಸ್ಕೋಬೇಕು. 5 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಸಣ್ಣ ಊರಿನಲ್ಲೇ ಮುಚ್ಚಿ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಅಕ್ಕಿ ತೊಳ್ಕೊಂಡಿದ್ದು ಅಳತೆ ಲೋಟ ಇದೆಯಲ್ಲ, ಅಳತೆ ಬಟ್ಲು, ಅದರಲ್ಲಿ 1/4 ಬಾಸುಮತಿ ಅಕ್ಕಿಗೆ 1/4 ಹಾಕ್ತಾಯಿದ್ದೀನಿ. ಬೇರೆ ಮಾಮೂಲಿ ಸೋನಾ ಮಸೂರಿ ಆದರೆ 2 ನೀರು ಹಾಕ್ತಾಯಿದ್ದೆ. ಇದಕ್ಕೆ 1/4 ಇಡಿಸುತ್ತೆ, ಅದಕ್ಕೆ 1/4 ಹಾಕ್ತಾಯಿದ್ದೀನಿ ನೋಡಿ. 1 ನೀರು ಹಾಕಿದ್ದೆ, ಇದು 1/4 ನೀರನ್ನು ಹಾಕ್ತಾಯಿದ್ದೀನಿ. ಈಗ ಜೋರು ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಕುದಿಲಿ ನೋಡಿ. ಇವಾಗ ಕುದಿ ಬರ್ತಾ ಇದೆ. ಇದರಲ್ಲಿ ನೀವು ಇವಾಗಲೇ ಒಂದು ಸ್ವಲ್ಪ ಉಪ್ಪು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೋಬಹುದು. ಈಗ ನಾನು ಉಪ್ಪನ್ನು ನೋಡಿದ್ದೀನಿ, ಇನ್ನೊಂದು ಸ್ವಲ್ಪ ಉಪ್ಪನ್ನು ಇಡಿಸುತ್ತೆ, ಅದಕ್ಕೆ ಈಗ ಉಪ್ಪನ್ನು ಹಾಕಿದ್ದೀನಿ. ಈಗ ಕುದಿ ಬರ್ತಾ ಇದೆ, ಇದು ಚೆನ್ನಾಗಿ ಕುದೀಲಿ. ಆನಂತರ ನೋಡಿ ಇದುವರೆಗೂ ನೀರಲ್ಲಿ ನೆನೆ ಹಾಕಿದ್ದನ್ನು ನೀರೆಲ್ಲ ಬಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ.
ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಅಕ್ಕಿಯನ್ನು ಹಾಕೋಣ. ಈಗ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಆವಾಗಿಂದ. ಇವಾಗ ಇದು ಕುದಿ ಬರಲಿ. ನೋಡಿ ಅಕ್ಕಿಯನ್ನು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹೈ ಫ್ಲೇಮಲ್ಲೇ ನಾವು ಮುಚ್ಚಿ ಬೇಯಿಸಬೇಕಾಗುತ್ತೆ. ಈಗ ಹೈ ಫ್ಲೇಮಲ್ಲೇ ನಾನು 5 ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಆ ನಂತರ ನೋಡೋಣ. ನೋಡಿ ನಾನು ಜೋರು ಇಟ್ಟು 5 ನಿಮಿಷ ಬೇಯಿಸಿದ್ದೀನಿ. ಇದು ಇವಾಗ ಮುಕ್ಕಾಲು ವಾಸಿ ಬೆಂದಿದೆ. ಒಂದ್ಸಲ ಹೀಗೆ ಕೈ ಆಡಿಬಿಟ್ಟು ಈಗ ಸಿಮ್ಮಲ್ಲಿ ಬೇಯಿಸ್ತಾ ಇದ್ದೀನಿ. ಸಿಮ್ ಮಾಡ್ತಾ ಇದ್ದೀನಿ ಮತ್ತು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಆಗಿದೆ, ಬಟ್ ಇನ್ನೂ ಸೌಂಡ್ ಇದೆ. ನೀರಿನ ಅಂಶ ಇದೆ ನೋಡಿ, ಜಿನಿ ಜಿನಿ ಅನ್ನುತ್ತೆ. ಆದ್ದರಿಂದ ಇನ್ನೂ ಒಂದು ಸ್ವಲ್ಪ ಮುಚ್ಚಿ ಬೇಯಿಸಬೇಕು. ಸಖತ್ತಾಗಿ ಬಂದಿದೆ. ಹೀಗೆ ಪಕ್ಕದಲ್ಲಿಟ್ಟರೆ ಸೌಂಡ್ ಬರಬಾರ್ದು. ಅಲ್ಲಿವರೆಗೂ ನಾನು ನೋಡಿ ಈ ಥರ ಸೌಂಡ್ ಬರಬಾರ್ದು. ಅಲ್ಲಿವರೆಗೂ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಕುಕ್ಕರಲ್ಲಿ ಮಾಡಿದರೆ ತೆಗೆದು ನೋಡೋದು, ಈಗ ಹದವಾಗಿದೆಯಾ ನೋಡೋದು ಅನ್ನೋ ಪ್ರಾಬ್ಲಮ್ ಏನಿರಲ್ಲ. ಈ ಥರ ಮಾಡಿದರೆ ನೋಡಿ ಇವಾಗ ನೀರು ಕುದಿಯುವಂಥ ಸೌಂಡು ಇಲ್ಲ. ಆದ್ದರಿಂದ ನೋಡಿ ಚೆನ್ನಾಗಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ, ಇದರಲ್ಲಿ ತುಂಬ ಕಾವಿರುತ್ತೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು 2 ನಿಮಿಷ ಮುಚ್ಚಿ, ಅಂದರೆ ಅರಳ್ಕೊಳ್ಳುತ್ತೆ ಇದೇ ಕಾವಿಗೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ, ಸಖತ್ತಾಗಿದೆ ನೋಡಿ. ಇವಾಗ ನಾವು ಬಡಿಸೋಣ. ದಾವತ್ ಬಾಸುಮತಿ ರೈಸ್ನಲ್ಲಿ ನಾನಿವತ್ತು ಕುಷ್ಕ ಮಾಡಿದ್ದೀನಿ. ಮಾಡೋ ವಿಧಾನ ಎಲ್ಲ ತೋರಿಸಿದ್ದೀನಿ. ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕು ಅಂತ. ಬ್ಯಾಚುಲರ್ಸ್ಗೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಬಾಸುಮತಿ ರೈಸು ಉಪಯೋಗಿಸೋರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.